ಇನ್ಸೈಡರ್ ಟ್ರೇಡಿಂಗ್ ಎಂದರೇನು? ಇನ್ಸೈಡರ್ ಟ್ರೇಡಿಂಗ್ ಎಂದರೆ ಒಂದು ಸಾರ್ವಜನಿಕ ಕಂಪನಿ, ಅಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಸಾರ್ವಜನಿಕರಿಗೆ ತಿಳಿಯದೆ ಕಂಪನಿಯ ಗೌಪ್ಯ ಅಥವಾ ಆಂತರಿಕ ರಹಸ್ಯ ಮಾಹಿತಿಯನ್ನು ಅನ್ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಬಳಸಿಕೊಂಡು ಆ ಕಂಪನಿಯ ಷೇರುಗಳನ್ನು ಖರೀದಿಸುವುದು ಅಥವಾ ಮಾರಾಟ ಮಾಡುವುದು. ಯಾವುದೇ ವ್ಯಕ್ತಿಗೆ ಕಂಪನಿಯ ರಹಸ್ಯ ವಿಚಾರಗಳು ಸಾರ್ವಜನಿಕವಾಗುವ ಮುನ್ನ ಆ ರಹಸ್ಯವನ್ನು ಬಳಸಿ ಅತಿ ದೊಡ್ಡ ಲಾಭ ಗಳಿಸುವ ಅವಕಾಶ. ಗೌಪ್ಯ ಮಾಹಿತಿ ಅಂದರೆ ಕಂಪನಿಯ ಷೇರು ಬೆಲೆ ಮೇಲೆ ಪ್ರಭಾವ ಬೀರಬಲ್ಲ, ಅಂದರೆ ಇನ್ನು ಜನರಿಗೆ ತಿಳಿಯದ ಮಾಹಿತಿ. ಉದಾಹರಣೆಗೆ ಕಂಪನಿಯ ಲಾಭ ನಷ್ಟದ ವರದಿ, ಕಂಪನಿಯು ವಿಲೀನವಾಗುವ ಸುದ್ದಿ. ಇನ್ನು ಇನ್ಸೈಡರ್ಸ್ ಯಾರು ಅಂತೀರಾ? ಉನ್ನತ ಅಧಿಕಾರಿಗಳು, ನಿರ್ದೇಶಕರು ಅಥವಾ ಗುಪ್ತ ಮಾಹಿತಿಯನ್ನು ಪಡೆಯುವ ಅಧಿಕಾರ ಹೊಂದಿರುವ ವ್ಯಕ್ತಿಗಳು. ಮಾಹಿತಿ ಸೋರಿಕೆ ಅಥವಾ ಟಿಪ್ಪಿಂಗ್, ರಹಸ್ಯ ಮಾಹಿತಿಯನ್ನು ಬೇರೆಯವರಿಗೆ ನೀಡುವುದು ಮತ್ತು ಆ ಮಾಹಿತಿಯ ಆಧಾರದ ಮೇಲೆ ಟ್ರೇಡ್ ಮಾಡುವುದು. ಇದು ಕಾನೂನು ಬಾಹಿರ. ರಹಸ್ಯ ಮಾಹಿತಿಯನ್ನು ಬಳಸಿ ಲಾಭ ಮಾಡಿಕೊಳ್ಳುವುದು ಅಥವಾ ನಷ್ಟದಿಂದ ತಪ್ಪಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಇದು ಮಾರುಕಟ್ಟೆಯ ಪಾರದರ್ಶಕತೆಯನ್ನು ಹಾಳು ಮಾಡುತ್ತದೆ. ಬಟ್ ಕಾನೂನುಬದ್ಧವಾಗಿ ಕಂಪನಿಯ ಅಧಿಕಾರಿಗಳು ತಮ್ಮ ಕಂಪನಿಯ ಷೇರುಗಳನ್ನು ಕೊಳ್ಳಬಹುದು. ಆದರೆ ಅದನ್ನು ನಿಯಮಗಳ ಪ್ರಕಾರ ಮುಂಚಿತವಾಗಿಯೇ ತಿಳಿಸಬೇಕು ಮತ್ತು ಯಾವುದೇ ರಹಸ್ಯ ಮಾಹಿತಿಯನ್ನು ಬಳಸಬಾರದು. ಮಾರ್ಥಾ ಎಲೆನ್ ಸ್ಟಿವೆಟ್ ಅಮೆರಿಕದ ವ್ಯಾಪಾರೋದ್ಯಮಿ, ಲೇಖಕಿ ಮತ್ತು ದಿ ಮಾರ್ಥಾ ಸ್ಟುವರ್ಟ್ ಶೋನ ಪ್ರಸಿದ್ಧ ದೂರದರ್ಶನ ನಿರೂಪಕಿ. 2001ರಲ್ಲಿ ಅವರು ಇಮ್ಕ್ಲೋನ್ ಸಿಸ್ಟಮ್ಸ್ ಕಂಪನಿಯ ಸುಮಾರು 4,000 ಷೇರುಗಳನ್ನು ಹೊಂದಿದ್ರು. ಇಮ್ಕ್ಲೋನ್ ಕಂಪನಿಯ ಕ್ಯಾನ್ಸರ್ ಔಷಧಿಯೊಂದನ್ನು USA ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ಸ್ನವರು, ಅಂದರೆ FDA ತಿರಸ್ಕಾರವಾಗುವ ಮಾಹಿತಿಯನ್ನು ಈಕೆ ಸ್ಟಾಕ್ ಬ್ರೋಕರ್ ಪೀಟರ್ ಬಕಾನೋವಿಕ್ಸ್, ಕಂಪನಿಯ CEO ಸ್ಯಾಮ್ ಮ್ಯಾಕಲ್ ಅವರು ತಮ್ಮ ಷೇರುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂಬ ರಹಸ್ಯ ಮಾಹಿತಿಯನ್ನು ಮಾರ್ಥಾ ಅವರಿಗೆ ತಿಳಿಸಿದರು. ಈ ವಿಷಯ ಸಾರ್ವಜನಿಕವಾಗಿ ತಿಳಿಯುವ ಒಂದು ದಿನ ಮೊದಲು ಮಾರ್ಥಾ ಅವರು ತಮ್ಮ ಷೇರುಗಳನ್ನು ಮಾರಾಟ ಮಾಡಿದರು. ಇದರಿಂದ ಸುಮಾರು $45,673 ನಷ್ಟವನ್ನು ತಪ್ಪಿಸಿಕೊಂಡ್ರು. 2004ರಲ್ಲಿ ನಡೆದ ವಿಚಾರಣೆಯಲ್ಲಿ ಈ ಒಳಸಂಚಿನ ವ್ಯಾಪಾರದಲ್ಲಿ ಮಾರ್ಥಾ ಅವರು ಅಪರಾಧಿ ಎಂದು ಸಾಬೀತಾಯಿತು. ಮಾರ್ಥಾ ಅವರಿಗೆ ಒಟ್ಟು 10 ತಿಂಗಳ ಶಿಕ್ಷೆ, $1,95,000 ದಂಡ ಪಾವತಿಸಬೇಕಾಯಿತು ಮತ್ತು 5 ವರ್ಷಗಳ ಕಾಲ ಯಾವುದೇ ಕಂಪನಿಯಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡದಂತೆ ನಿಷೇಧವನ್ನು ಸಹ ಹೇರಲಾಯಿತು. ಭಾರತದಲ್ಲಿ ಸೆಬಿ, ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇಂಥ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇನ್ಸೈಡರ್ ಟ್ರೇಡಿಂಗ್ನಲ್ಲಿ ತೊಡಗುವುದು ಕಂಡುಬಂದಲ್ಲಿ ಭಾರಿ ದಂಡ ಮತ್ತು ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ವ್ಯಾಪಾರ ನಿಷೇಧ ಆಗುವ ಸಂಭವವೂ ಇದೆ. ಯಾವುದೇ ವ್ಯಕ್ತಿ ಕಂಪನಿಯ ಅಪ್ರಕಟಿತ ಬೆಲೆ ಸೂಕ್ಷ್ಮ ಮಾಹಿತಿಯನ್ನು ಹೊಂದಿರುವಾಗ ಷೇರುಗಳು ಖರೀದಿ ಅಥವಾ ಮಾರಾಟ ಮಾಡುವಂತಿಲ್ಲ ಮತ್ತು ಮಾಹಿತಿ ಹಂಚಿಕೆ ನಿಷೇಧವೂ ಇರುತ್ತೆ. ಇನ್ಸೈಡರ್ಗಳು ಇಂತಹ ಗುಪ್ತ ಮಾಹಿತಿಯನ್ನು ಇತರರಿಗೆ ತಿಳಿಸುವುದು ಅಥವಾ ವ್ಯಾಪಾರ ಮಾಡಲು ಪ್ರೇರೇಪಿಸುವುದು ಕಾನೂನು ಬಾಹಿರ. ಟ್ರೇಡಿಂಗ್ ವಿಂಡೋ ಕ್ಲೋಷರ್, ಕಂಪನಿಯು ತನ್ನ ಆರ್ಥಿಕ ಫಲಿತಾಂಶಗಳನ್ನು ಪ್ರಕಟಿಸುವ ಮೊದಲು ಮತ್ತು ಪ್ರಕಟಿಸಿದ 48 ಗಂಟೆಗಳ ನಂತರ ಈ ಅವಧಿಯನ್ನು ಬ್ಲ್ಯಾಕ್ಔಟ್ ಪೀರಿಯಡ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಕಂಪನಿಯ ನಿರ್ದೇಶಕರು ಮತ್ತು ಉದ್ಯೋಗಿಗಳು ಷೇರು ವ್ಯವಹಾರ ಮಾಡುವಂತಿಲ್ಲ. ಕಂಪನಿಯ ಉನ್ನತ ಅಧಿಕಾರಿಗಳು ಭವಿಷ್ಯದಲ್ಲಿ ಷೇರು ಮಾರಾಟ ಮಾಡಬೇಕಿದ್ರೆ ಕನಿಷ್ಠ 6 ತಿಂಗಳ ಮೊದಲೇ ಸೆಬಿಗೆ ಯೋಜನೆಯನ್ನು ಸಲ್ಲಿಸಬೇಕು. ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ಸ್ ಇರುತ್ತೆ.
ಯಾವುದೇ ವ್ಯಕ್ತಿ ಕಂಪನಿಯ 5%ಗಿಂತ ಹೆಚ್ಚು ಷೇರುಗಳನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ಅದನ್ನು ತಕ್ಷಣ ಕಂಪನಿ ಮತ್ತು ಸ್ಟಾಕ್ ಎಕ್ಸ್ಚೇಂಜಿಗೆ ತಿಳಿಸಬೇಕಾಗುತ್ತೆ. ಭಾರತದಲ್ಲಿ ಶಿಕ್ಷೆ ಮತ್ತು ದಂಡ ಲಾಭ ಅಥವಾ ನಷ್ಟ ತಪ್ಪಿಸಿದ ಮೊತ್ತದ 3 ಪಟ್ಟು ಅಥವಾ 25 ಕೋಟಿ ರೂಪಾಯಿ, ಯಾವುದು ಹೆಚ್ಚು ಅದು ರವರೆಗೆ ದಂಡ ವಿಧಿಸಬಹುದು. ತೀವ್ರತರವಾದ ಪ್ರಕರಣಗಳಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಆದ್ದರಿಂದ ಇನ್ಸೈಡರ್ಸು ಎಚ್ಚರವಾಗಿರಬೇಕಾಗುತ್ತೆ. ಇದರ ಒಟ್ಟು ಸಾರಾಂಶ ಇಷ್ಟೇ: ಇನ್ಸೈಡರ್ ಟ್ರೇಡಿಂಗ್ ಅಂದರೆ ರಹಸ್ಯ ಮಾಹಿತಿಯನ್ನು ಬಳಸಿಕೊಂಡು ಅನ್ಯಾಯದ ಲಾಭವನ್ನು ಪಡೆಯುವುದು.